ಒಂದು ಅರ್ಧ ಕಟ್ಟು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಅರ್ಧ ಕಟ್ಟು ಪುದೀನ, ಒಂದು 5-10 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಮೊಸರು ಪ್ಯಾಕೆಟ್ ತೊಗೊಂಡಿದ್ವಿ. ಅದಾದ ನಂತರ ಇಲ್ಲಿ ಒಂದು 1/2 kg ಟೊಮೆಟೊ, ಒಂದು 1/2 kg ಈರುಳ್ಳಿ ತೊಗೊಂಡಿದ್ದೀವಿ. ಇಲ್ಲಿ ಸ್ಪೈಸಸ್ನ ತೊಗೊಂಡಿದ್ದೀವಿ: ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಹೋಲ್ ಗರಂ ಮಸಾಲ ಪೌಡರು, ಮತ್ತು ಚಿಕನ್ ಪೌಡರು, ಮತ್ತು ಇಲ್ಲಿ ಚಿಲ್ಲಿ ಪೌಡರು, ಇಲ್ಲಿ ಧನಿಯಾ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಿ 2 ಥರ ಫುಡ್ ಕಲರನ್ನು ತೊಗೊಂಡಿದ್ದೀವಿ. ಅದಾದ ನಂತರ ಇಲ್ಲಿ 2 kg ಅಷ್ಟು ಚಿಕನನ್ನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಆಯಿಲ್ ತೊಗೊಂಡಿದ್ದೀವಿ, ಮತ್ತು ಇಲ್ಲಿ ಉಪ್ಪನ್ನು ತೊಗೊಂಡಿದ್ದೀವಿ. ಹೀಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ 1/4 kg ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ವಿ. ಈಗ ಸ್ಪೈಸಸನ್ನು ಹಾಕೋಣ: ಚಕ್ಕೆ, ಲವಂಗ, ಏಲಕ್ಕಿ. ಇಲ್ಲಿ ರೈಸ್ ಇಕ್ಕೋದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಚಕ್ಕೆ, ಲವಂಗ, ಏಲಕ್ಕಿಯನ್ನು ತಗೊಂಡಿದ್ದೀವಿ. ಸೊ ಈ ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕ್ಬಿಟ್ಟು ನೀರನ್ನು ಕಾಯಿಸೋಣ. ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಿದ್ದೀವಿ. ಇಲ್ಲಿ ನೀರು ಕುದೀತಾ ಇದೆ, ಇದಕ್ಕೆ ಅಕ್ಕಿ ಹಾಕ್ಕೊತಿದ್ದೀವಿ. ಒಂದು ಸ್ವಲ್ಪ ಎಲ್ಲೋ ಫುಡ್ ಕಲರ್, ಒಂದು 70% ಅದಷ್ಟು ಕುಕ್ ಆಗಲಿ. ಈಗ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತಾಯಿದ್ವಿ. ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಕಸ್ತೂರಿ ಮೇಥಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. ಈಗ ಒಳ್ಳೆ ಮಿಕ್ಸ್ಕೊಳ್ಳೋಣ. ಚಿಲ್ಲಿ ಪೌಡರ್, ಇಲ್ಲಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕ್ಕೊತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ಅದನ್ನ 4 ಸ್ಪೂನನ್ನು ತಗೊಂಡಿದ್ವಿ. ಗರಂ ಮಸಾಲ ಪೌಡರು, ಚಿಕನ್ ಪೌಡರ್ ಒಂದು ಪ್ಯಾಕೆಟ್ ಹಾಕ್ತಿದ್ದೀವಿ. ಇಲ್ಲಿ ಚಿಕನನ್ನು ತೊಳ್ಕೊಂಡಿದ್ದೀವಿ, ಅದನ್ನು ಹಾಕ್ತಿದ್ದೀವಿ. ಇಲ್ಲಿ ಟೊಮೆಟೊ ಎಲ್ಲ ಬೆಂದಿದೆ, ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ಚಿಕನನ್ನು ಹಾಕೋಣ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಇಲ್ಲಿ ಚಿಕನ್ ಸ್ಮೆಲ್ ಹೋಗೋಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀವಿ. ಇಲ್ಲಿ ಚಿಕನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀವಿ. ಇಲ್ಲಿ ಧನಿಯಾ ಪೌಡರನ್ನು ಹಾಕ್ಕೊತಿದ್ದೀವಿ, ಒಂದು 2-3 ಸ್ಪೂನಷ್ಟು. ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಳ್ಳೋಣ. ಸ್ವಲ್ಪ ಹೊತ್ತು ಚಿಕನ್ ಎಲ್ಲ ಬೇಯಿಸಿ. ಒಂದು 1/2 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ವಿ. ನೋಡಿ, ಈಗ ಬಿರಿಯಾನಿ ರೆಡಿ ಆಗಿದೆ. ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೃದಯನ ನಿಂಗೆ ಅಡಮಾನ ಇಡಲು ಓಡೋಡಿ ನಾ ಬಂದೆ, ನನ್ನ ವರದಾನ, ನನ್ನ ಬಹುಮಾನ.